ಓಂ ಗುರುಭ್ಯೋ ನಮಃ. ಬಂಧುಗಳೇ, ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಸುಖ ಎಂಬುದು ಬೇಕಾಗಿರುತ್ತೆ. ಆದರೆ ಎಲ್ಲರಿಗೂ ಸುಖ ಸಿಗುವುದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ಜೀವನದಲ್ಲಿ ಸುಖ ಸಿಗುತ್ತೆ. ಸುಖ ಎಲ್ಲಿ ಸಿಗುತ್ತೆ ಅಂತ ಹೇಳುವುದಾದರೆ, ಮಹಾತ್ಮರ ಸುಖದ ವಿಷಯಗಳೇ ಬೇರೆ ಇರುತ್ತೆ ಮತ್ತು ಸಾಮಾನ್ಯ ವ್ಯಕ್ತಿಯ ಸುಖದ ವಿಷಯಗಳೇ ಬೇರೆಯಾಗಿರುತ್ತೆ. ಬಂಧುಗಳೇ, ಮಹಾತ್ಮರಿಗೆ ಸುಖ ಯಾವ ವಿಷಯಗಳಲ್ಲಿ ಇರುತ್ತೆ ಅಂದರೆ, ಕರ್ಮದಲ್ಲಿ, ಯೋಗದಲ್ಲಿ, ಶುದ್ಧ ಭಾವದಲ್ಲಿ ಮತ್ತು ಯೋಗದಲ್ಲಿ, ಈ 4 ವಿಷಯಗಳಲ್ಲಿ ಮಹಾತ್ಮರು ಸುಖವನ್ನು ಕಾಣುತ್ತಾರೆ. ಅಂದರೆ ಸತ್ಕರ್ಮ ಮಾಡುವುದರಲ್ಲಿ, ವೈರಾಗ್ಯದಲ್ಲಿ ಮತ್ತು ಯೋಗ ಮಾಡುವುದರಲ್ಲಿ ಮತ್ತು ಶುದ್ಧ ಭಾವದಲ್ಲಿ, ಈ 4 ವಿಷಯಗಳಲ್ಲಿ ಮಹಾತ್ಮರು ಸುಖವನ್ನು ಕಾಣುತ್ತಾರೆ. ಆದರೆ ಈ ಸಾಮಾನ್ಯ ವ್ಯಕ್ತಿಯು ಎಲ್ಲಿ ಸುಖವ ಕಾಣುತ್ತಾನೆ ಎಂದರೆ, ಅಲಸ್ಯಸ್ಯ ಕುತೋ ವಿದ್ಯಾ ಅವಿದ್ಯಸ್ಯ ಕುತೋ ಧನಂ ಅಧನಸ್ಯ ಕುತೋ ಮಿತ್ರಂ ಅಮಿತ್ರಸ್ಯ ಕುತಃ ಸುಖಂ ಅಂತ ಹೇಳ್ತಾರೆ. ಅಂದರೆ ಯಾರಿಗೆ ನಿಜವಾದ ಗೆಳೆಯರು ಇರುತ್ತಾರೋ, ಅಂದರೆ ಯಾವ ವ್ಯಕ್ತಿಯು ನಿಜವಾದ ಗೆಳೆಯರನ್ನು ಸಂಪಾದಿಸಿರುತ್ತಾನೋ ಆತನು ಮಾತ್ರ ಈ ಸಂಸಾರದಲ್ಲಿ ಅಥವಾ ಈ ಜೀವನದಲ್ಲಿ ಸುಖವಾಗಿ ಇರುತ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಆತನಿಗೆ ಕಷ್ಟ ಬಂದರೆ ಸಾಕು, ನಿಜವಾದ ಗೆಳೆಯನಾದವನು ತಕ್ಷಣ ಆ ಕಷ್ಟವನ್ನು ಎತ್ತಿಕೊಳ್ಳುತ್ತಾನೆ, ಅದರ ಪಾಲುದಾರನಾಗುತ್ತಾನೆ. ಆದ್ದರಿಂದ ನಿಜವಾದ ಗೆಳೆಯರು ಇದ್ದವರು ಮಾತ್ರ ಈ ಸಂಸಾರದಲ್ಲಿ, ಈ ಜೀವನದಲ್ಲಿ ಸುಖವ ಕಾಣುತ್ತಾರೆ ಎಂಬುದೇ ನನ್ನ ಮಾತಾಗಿದೆ. ಧನ್ಯವಾದಗಳು.